ನೋಡೋಕ್ಕೆ ನಕ್ಲ ಮಾಡಬೇಕು, ಅನುಭವ ತಗೋಬೇಕು, ಮಾಡಬೇಕು. ಬರೀ ಮಾಡ್ದಲ್ಲೇ ಬಂದು ಆದಾಯ ಎಷ್ಟು, ಹೆಂಗೆ ಮಾಡಿದೆ, ಎಷ್ಟು ಬೋಸ್ ಹಾಕ್ಬೇಕು ಅಂತ ಅದು ಯಾವ ಲೆಕ್ಕಾಚಾರ ಅದು? 1000 ಎಷ್ಟು ತಿಂತ ಬೂಸವ, 1000 ಮರಿಗೆ ಎಷ್ಟಾಗುತ್ತೆ, ಬರೀ ಕ್ಯಾಲಿಕೇಟ್ ಹಾಕಿದ್ರೆ ಯಾವ್ದಾರ ಮಾಡೋಕ್ಕಾಗ್ತಾ? ಇದರಲ್ಲೇ ದುಡ್ದಿನಿ ನಾವು, ಮತ್ತೆ ಬೇರೆ ಯಾವುದು ಹಾಕಿಲ್ಲ, ಇದರಲ್ಲೇ ದುಡ್ದು ಇದಕ್ಕೆ ಹಾಕ್ಕೊಂಬಂದೀನಿ. ಎಲ್ಲದು ಪ್ರತಿಯೊಂದು ಇದ್ರೊಳಗೆ ಏನು ಇನ್ವೆಸ್ಟ್ ಐತಿ ಎಲ್ಲ ಇದರಲ್ಲಿ ದುಡ್ದಿರೋದೆ ನಾವು. ಒಟ್ಟು ಅದೇ ನನಗೆ ಒಂದು ಹೇಳಿನಲ್ಲ, 4 ತಿಂಗಳಿಗೆ ನಾವೇನು 1 ರೂಪಾಯಿನೂ ಯಾರಿಗೂ ಏನು ಕೂಲಿ ಕೊಟ್ಟಿಲ್ಲ. ಗೊಬ್ಬರ ತುಂಬ ಅಂತ ಟೈಮಲ್ಲಿ ಒಂದು 4 ಜನ ಆಳು ಕರ್ಕೊಂತೀವಿ, ಗೊಬ್ಬರ ತುಂಬಿಸ್ತೀವಿ. ಒಂದು ದೊಡ್ಡ ಗೊಬ್ಬರ, ಕೋಳಿ ಗೊಬ್ಬರ ಇವತ್ತು ಒಳ್ಳೆ ಬೆಲೆ ಐತಿ. 4 ನಮಸ್ತೆ. ನಮ್ಮದು ಊರು ಬಂದು ಕೆರೆಸೂರ್ಗಣ್ಣಹಳ್ಳಿ. ನಮ್ಮ ಗ್ರಾಮ ಪಂಚಾಯತ್ ಎಳ್ನೋಡು, ಹೋಬಳಿ ಬಂದು ಉಳಿಯಾರು, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಾವು ಈಗ ಕೋಳಿ ಫಾರಮ್ಮು ಒಂದು 5 ವರ್ಷ ಆಯಿತು ಕಂಟಿನ್ಯೂ ಮಾಡ್ತಾಯಿದ್ದೀವಿ. 5 ವರ್ಷದಿಂದ ನಾವು ಮೈಸೂರು ನಾಟಿನೇ ಇನ್ವೆಸ್ಟ್ ಮಾಡ್ಕೊಂಬರ್ತಾಯಿದ್ದು. 3 ವರ್ಷಕ್ಕೆ ಮೈಸೂರು ನಾಟಿ ಮಾಡಿದ್ದು. ಈಗ ಒಂದು 2 ವರ್ಷದಿಂದ ಕಾವೇರಿ ಕೋಳಿ ಅಂತೇಳಿ ಸಾಕ್ತಾಯಿದ್ದೀವಿ. ಬರೀ ಮೊಟ್ಟೆ ಕೋಳಿ ಅಂತೇಳಿ ಒಂದು ಬ್ಯಾಚು ಮೈಸೂರು ನಾಟಿ, ಒಂದು ಬ್ಯಾಚು ಕಾವೇರಿ. ಒಂದು ಬ್ಯಾಚು 1200, ಒಂದು ಬ್ಯಾಚು ಮೈಸೂರು ನಾಟಿ ಇದೆ. ಒಂದು 600 ಕಾವೇರಿ ಕೋಳಿ ಇದೆ. ಒಂದು 600 ಕೋಳಿ ಸದ್ಯಕ್ಕೆ ಮೊಟ್ಟೆ ಸ್ಟಾರ್ಟ್ ಆಗಿತ್ತು. ಮೊಟ್ಟೆ ಬತ್ತೈತೆ ಡೈಲಿ ಒಂದು 200ರಿಂದ 250 ಮೊಟ್ಟೆ ಬತ್ತೈತೆ ಇವಾಗ. ಅಂದರೆ ನಮ್ಮದು ಜಾಗ ಬಂದು ಒಂದು 16 ಕುಂಟೆ ಬರುತ್ತೆ. ರೋಡ್ ಮಾರ್ಜನ್ನು ಒಂದು 16 ಕುಂಟೆ ಬರುತ್ತೆ. ನಾವು ಇದರಲ್ಲೇ ಎಲ್ಲ ಮಾಡ್ಕೊಂಬಂದಿರೋದು ಕೋಳಿ ಫಾರಮ್ಗೆ ಇಷ್ಟೆಲ್ಲವು. ನಮಗೆ ಪರವಾಗಿಲ್ಲ. 5 ವರ್ಷದಿಂದ ಕಂಟಿನ್ಯೂ ಇದರಲ್ಲೇ ಅಲ್ಲ ನಾವೆಲ್ಲ ಮಾಡ್ಕೊಂಬಂದಿರೋದು. 5 ವರ್ಷದಿಂದೆಲ್ಲ ಮಾಡ್ಕೊಂಬಂದು ಇದೇ ನಮಗೆ ಪರವಾಗಿಲ್ಲ, ಸಾಕು. ನಮಗೇನಪ್ಪ ಅಂತಂದರೆ ಕೋಳಿ ಫಾರಮ್ಮು ಒಂದು ಸೈಡು, ಅಂಗಡಿ ಒಂದು ಸೈಡು, 2 ಸೈಡು ಸಾಕು ನಿಮಗೆ. ಇನ್ನೇನು ಬೇರೆ ಯಾವುದೂ ಇಲ್ಲ ಆದಾಯ ನಿಮಗೆ, 2 ಆದಾಯ ನಮಗೆ. ಸಂಧ್ಯಾ ತೋಟ ಐತೆ, ತೋಟದ ಮೇಲೆ ಅಷ್ಟು ಗಮನ ಇಲ್ಲ. ತೋಟ ಐತಿ, ಒಂದು 50 ಗಿಡ ತೋಟ ಐತೆ. ಒಂದು 50 ಕುಂಟೆ ಬೆದ್ಲೈತೆ. 50 ಕುಂಟೆ ಬೆದ್ಲಲ್ಲಿ ಒಂದು 30 ಗಿಡ ಹುಣಸೆ ಮರ ಎಬ್ಬರಿಸೀನಿ. ಒಂದು 25 ಗಿಡ ಮಾವಿನ ಗಿಡ ಎಬ್ಬರಿಸಿದ್ದೀನಿ. ಚೆನ್ನಾಗಿತ್ತು ಅದನ್ನು. ಅದು ಫಸಲಿಗೆಲ್ಲ ಬಂದಿದ್ದು ತೋರ್ತೀನಿ. ನಾವೇನು ಸದ್ಯಕ್ಕೇನು ಆರಂಭದ ಕಡೆ ಕಡಿಮೆ ಗಮನ. ತೋಟ ಒಂದು 50 ಗಿಡ ಬೋರ್ ಐತೆ. ಅತಿಯಾದ ತಲೆ ಕೆಡಿಸ್ಕೊಂಡಿಲ್ಲ ತೋಟಕ್ಕೇನು. ಸದ್ಯಕ್ಕೆ ಈಗ ಕೋಳಿ ಫಾರಮ್ಮು ಅಂಗಡಿನೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಬಿಸ್ನೆಸ್ ಯಾವುದು ಮಾಡ್ತಾಯಿಲ್ಲ. 5 ವರ್ಷದಿಂದ ಕೋಳಿ ನಾವು ಸ್ಟಾರ್ಟಿಂಗಿಂದ ಮಾಡಿದ್ದೀವಲ್ಲ, ನಮಗೇನು ಕೋಳಿ ಇದ್ರಾಗೆ ನಮಗೆ ಲಾಸ್ ಆಗಿಲ್ಲ. ಸ್ಟಾರ್ಟಿಂಗಿಂದ ನಮಗೆ ಲಾಸೇ ಆಗಿಲ್ಲ. ಅವತ್ತಿಂದಲೂ ಮಾಡ್ಕೊಂಬಂದಿದ್ದೀವಿ. ನಮಗೇನು ಯಾವತ್ತೂ ಏನು ಯಾವ ಕೈ ಬಿಟ್ಟಿಲ್ಲ. ಪರವಾಗಿಲ್ಲ ನಮಗೆ. ಸದ್ಯ ಕೈ ಕಚ್ಚರದೆ ಕೋಳಿ ಫಾರಮ್ಮು ಕೈ ಹಿಡಿದಿರೋದು. ಉತ್ಪತ್ತಿ ಅಂತಂದರೆ ಈಗ ನಾವು ಸ್ಟಾರ್ಟಿಂಗಲ್ಲಿ ಮರಿ ಬಂಡವಾಳ ನಮ್ಮದೇ. ಅಂದರೆ ಒಂದು 1000 ಮರಿ 40,000 ರೂಪಾಯಿ, ಒಂದು 1000 ಮರಿ 40,000 ರೂಪಾಯಿ ಮರಿಗೆ ಅವರೇ ತಂದು ಸ್ಪಾಟಿಗೆ ಇಳಿಸಿ ಹೋಗ್ತಾರೆ. ಅದರಲ್ಲಿ ಮರಿ ಇಳಿಸೋ ಅಂಥ ಡೀಲರ್ ಬೇರೆ ಇದ್ದಾರೆ. ಅವಕ್ಕಿನ್ನೆಲ್ಲ ವ್ಯಾಕ್ಸಿನೇಷನ್ಗಳೆಲ್ಲ ನಾವೇ ಮಾಡ್ಕೊತೀವಿ. ನಾವೇನು ಯಾವುದೇನು ಕೂಲಿ ಕೊಡಲ್ಲ. ಆಮೇಲೆ ಅವಕ್ಕೆ ಫುಡ್ ಬೇಕು ಅಂತಂದರೆ ನಾವೇ ಕಂಪ್ನಿಗೆ ಹೋಗ್ತೀವಿ. ಕೋಳಿ ಫುಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಪರ್ಚೇಸ್ ಮಾಡ್ತೀವಿ. ತಂದು ನಾವೇ ಒಣಗಿ ಹಾಕ್ಕೊಂತೀವಿ. ನಾವೇನು ಯಾವುದೇನು ಕೂಲಿ ಕೊಟ್ಟೇನು ಯಾವುದೂ ಮಾಡಲ್ಲ. ಎಲ್ಲ ನಾವೇ ಮಾಡ್ಕೊತೀವಿ ಮನೆಯವರೇ. ನಿರ್ವಹಣೆ ಅಂದರೆ ಈಗ ಒಂದು 1000 ಕೋಳಿ ಸಾಕ್ತೀವಿ. ಒಂದು 40,000 ರೂಪಾಯಿ ಮರಿಗೆ ಹೋಯ್ತು. ಒಂದು 2 ಲಕ್ಷ ರೂಪಾಯಿಂದ ಒಂದು 1000 ಕೋಳಿ ಬೋಸ ತಿನ್ನುತ್ತೆ. ಒಂದು 2 ಲಕ್ಷ ರೂಪಾಯಿಂದಂತೂ ಫುಡ್ ತಿನ್ನುತ್ತೆ. ಒಂದು 4 ತಿಂಗಳು ಬೆಳೆ ಇದು. 4 ತಿಂಗಳಿಗೆ ಒಂದು 40,000ರಿಂದ 50,000 ರೂಪಾಯಿ ಆದಾಯ. 4 ತಿಂಗಳಿಗೆ 1,000 ಕೋಳಿಗೆ. ಸರಿ, ನಾವೀಗ 2 ಬ್ಯಾಚ್ ಮಾಡಿದ್ವಿ ಹಿಂದೆ ಮುಂದೆ. 2 ಬ್ಯಾಚ್ ಅಂತ. ಇದು ಚಿಕನ್ನು, ಅದು ಮೊಟ್ಟೆ. ಅಂದರೆ ಅದು ಮೊಟ್ಟೆದೆಲ್ಲ ಮುಗಿದ್ಮೇಲೆ ಅದು ಚಿಕನ್ನೇನೆ. ಅದು ಚೆನ್ನಾಗಿರುತ್ತೆ. ಇದು ಮೈಸೂರು ನಾಟಿ. ಆ ಕಡೆದು ಕಾವೇರಿ. ಅವಾಗಳಿಂದೇನು ಮೀಡಿಯಮ್ ಸಣ್ಣ ಪುಟ್ಟ ಬರ್ತವೆ. CRD ಆಗುತ್ತೆ. CRD ಅಂದರೆ ಕೆಮ್ಮು. ಅದು ಬಂದಾಗ ಹಿಂಗೆ ಮೆಡಿಕಲಲ್ಲಿ ಔಷಧಿ ತಂದು ಹಾಕ್ಯಂತೀವಿ. ಕೆಮ್ಮು ಮೆರಿಕ್ಪ್ಲಸ್ ಅಂತ ಒಂದು ಟಾನಿಕ್ ಬರ್ತದೆ, ಹಾಕ್ಯಂಡ್ರೆ ಕೆಮ್ಮು CRD ಹೋಗ್ಬಿಡುತ್ತೆ, ಇರಲ್ಲ. ಆಮೇಲೆ ಇನ್ನು ಸಿಡುಬು ಅಂತ ಬರುತ್ತೆ. ಸಿಡುಬೇನು ಸದ್ಯಕ್ಕೆ ನಾವೇ ನೋಡಿಲ್ಲ. ಸ್ಟಾರ್ಟಿಂಗೇ ನೋಡಿದ್ದು, ಮತ್ತೆ ನೋಡೇ ಇಲ್ಲ ನಾವು. ಇನ್ಯಾವ ಕಾಯಿಲೆನೂ ಇಲ್ಲ ಸದ್ಯಕ್ಕೆ. ಕಾಯಿಲೆ ಆ ಥರದ್ದು ಏನೂ ಬಂದಿಲ್ಲ ಅವಲ್ಲಿಂದ. 20 ಅಡಿ ಆಗಲ, ಒಂದು 50 ಅಡಿ ಉದ್ದ ಗರಿಯಲ್ಲಿ ಮಾಡಿದ್ದೆ. 2 ವರ್ಷ ಹೆಚ್ಚು ಕಡಿಮೆ ದುಡ್ದೆ, ಪರವಾಗಿಲ್ಲ ಆದಾಯ ಅನ್ನಿಸ್ತು. ಆಮೇಲೆ ನಾನು ಕಬ್ಬಣ್ಣದ್ದು ಇದು ಮಾಡ್ಕೊಂಡು ಆಮೇಲೆ ಸೀಮೆ ಅಂತಂದು ಸೀಮೆ ಹಂಚಾಕಿ. ಇದೊಂದು ಹೆಚ್ಚು ಕಮ್ಮಿ ಒಂದು 2 ಲಕ್ಷ ಬಂಡವಾಳ ಆಯ್ತು ಶೆಡ್ಡಿಗೆ.
ಇದರಲ್ಲೇ ದುಡ್ದಿನಿ ನಾವು, ಮತ್ತೆ ಬೇರೆ ಯಾವುದು ಹಾಕಿಲ್ಲ, ಇದರಲ್ಲೇ ದುಡ್ದು ಇದಕ್ಕೆ ಹಾಕ್ಕೊಂಬಂದೀನಿ. ಎಲ್ಲದು ಪ್ರತಿಯೊಂದು ಇದ್ರೊಳಗೆ ಏನು ಇನ್ವೆಸ್ಟ್ ಐತಿ ಎಲ್ಲ ಇದರಲ್ಲಿ ದುಡ್ದಿರೋದೆ ನಾನು. ಹೊಸ್ದಾಗಿ ಮಾಡ್ಬೋದು ಸಹ, ಮಾಡೋಕ್ಕಂದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಜವಾಬ್ದಾರಿ ಇರಬೇಕು. ನಾ ಮಾಡಿದ್ದೀನಿ, ಯಾರನ್ನೋ ಬಿಡೋದು, ಯಾವೆಲ್ಲ ಫುಡ್ ಹಾಕೋದು, ನಾವೇ ಅದಂತೂ ನೋಡ್ಕೋಬೇಕು. ಎಲ್ಲವ ಜವಾಬ್ದಾರಿ ತಗೋಬೇಕು. ನಾವು ಕೋಳಿ ಸಾಕಿದ್ದೀವಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿ ನೀರು ಬೇಡವೆ, ಹೋಗಿ ಮೇವು ಬೇಡವೆ, ನೋಡ್ಕೋಬೇಕು ಬಂದು. ಸುಮ್ಮನೆ ಕೋಳಿ ಸಾಕಿ ಕೋಳಿ ಬಿಟ್ಟಿನಿ ಅಂದರೆ ಎಷ್ಟೋ ಶೆಡ್ ಹಾಳಾಗಿದ್ದಾವೆ, ಅಲ್ಲಿ ನೋಡಿದ್ದೀನಿ ನಾನು. ಶೆಡ್ಗಳು ಎಷ್ಟೋ ಶೆಡ್ಗಳು ನನ್ನ ಜೊತೆ ಮಾಡಿದ್ರೆ 3-4 ಶೆಡ್ ಖಾಲಿ ಹೊಡಿತದೆ. ಆಗಲ್ಲ ಮೇಂಟೈನ್ ಮಾಡೋಕ್ಕೆ ಅಂತ ಕೈ ಬಿಟ್ಟಾರೆ. ನಾವು ಅಂತಾರೆ 24 ಗಂಟೆ ಇದೇ ಕೆಲಸ ಮಾಡ್ತೀವಿ ನಾವು. ನಮ್ದು ಇದೇ ಬದುಕಲ್ಲಿ, ಬೇರೆದೇನೂ ಅಲ್ಲ. ನಾವು ಬೆಳಗ್ಗೆ ಒಂದು ಟೈಮು ಪಾರಮಳಿಗೆ ಬರ್ತೀವ, ಬೆಳಗ್ಗೆ ಒಂದು ಅರ್ಧ ಗಂಟೆ 3/4 ಗಂಟೆ ಅದರೊಳಗೆ ಕೆಲಸ ಆಗುತ್ತೆ. ಅಂದರೆ ಫುಡ್ ಹಾಕೋದು, ನೀರು ನಾವು ನೋಡ್ಕೊಳ್ಳೋದು, ಡಿಂಕರ್ ತೊಳೆಯೋದು, ನೀರು ನಾವು ಸ್ವಲ್ಪ ಡಿಂಕರ್ ತೊಳೆಯೋದು, ಫುಡ್ ಹಾಕೋದು ಅಷ್ಟೇ, ಇನ್ನೇನಿಲ್ಲ. ಬೆಳಗ್ಗೆ ಎದ್ದು 4 ತಿಂಗಳಿಗೆ ಒಂದು ಸಾರಿ ಶೆಡ್ ಕ್ಲೀನಿಂಗು. ಅಂದರೆ 4 ತಿಂಗಳಿಗೆ ಕೋಳಿ ಎಲ್ಲ ಮಾರ್ತೀವಲ್ಲ, ಮಾರಿದಾಗ 4 ತಿಂಗಳಿಗೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಔಷಧಿಗಳು ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಬ್ಯಾಚು. ಅಂದರೆ 4 ತಿಂಗಳಿಗೆ ಒಂದು ಬ್ಯಾಚ್ ರೆಡಿ ಇರುತ್ತೆ ನಂದು ಕೋಳಿ. ಸ್ಟಾರ್ಟಿಂಗಿಂದಲೂ ಹಂಗೆ 4 ತಿಂಗಳಿಗೆ ಒಂದೊಂದು ಬ್ಯಾಚು ರೆಡಿ ಇರುತ್ತೆ ಕೋಳಿ. ಸದ್ಯಕ್ಕೆ ಇವಾಗ ಒಂದು 4-5 ತಿಂಗಳು ಆಯಿತು. ಅವಲ್ಲಿಂದ ಮತ್ತೆ ಕೋಳಿ ತರೋದು ಏನು ಮಾಡಿಲ್ಲ, ಇದರಲ್ಲೇ ಇದು ಮಾಡೋಣ ಅಂಥೇಳಿ ಇಷ್ಟರಲ್ಲೇ ಹೋಗ್ತಾ ಇದ್ದೀನಿ. ಮಟ್ಟಿಗಂತ ಮಾಡಿನಲ್ಲ, ಒಂದು 2 ವರ್ಷ ನಮಗೇನು ಸಮಸ್ಯೆ ಇಲ್ಲ, ಮರಿಬಿಡ ಅಂತ ಅವಶ್ಯಕತೆ ಇಲ್ಲ. 2 ವರ್ಷ ಮಟ್ಟದೆಲ್ಲ ಇದಾದಮೇಲೆ ಆಮೇಲೆ ನೆಕ್ಸ್ಟ್ ಮರಿ ಹಾಕ್ಕೋಬೋದು. ಫುಡ್ ಏನಿಲ್ಲ ಸಹ, ಈಗ ನಾವು ಕೋಳಿ ಬೂಸನೇ ಹಾಕೋದು, ಬೇರೆ ಫುಡ್ಡು ನ್ಯಾಚುರಲ್ ಏನು ಹಾಕಲ್ಲ. ನ್ಯಾಚುರಲ್ ಅವಸರ ಹಾಕ್ತೀವಿ ಒಂಚೂರು, ಯಾವಲಾರ ಟೈಮ್ ಸಿಗ್ತದೆ ಅಷ್ಟೇ. ಟೈಮ್ ಸಿಕ್ಕಿರಿ ಅದು ಇಲ್ಲ ಅಂದರೆ ಇಲ್ಲ. ಬೂಸ ಅಂದರೆ ಕಂಪ್ನಿ ಒಳಗೆ ಹೋಗ್ತೀವಿ, CP ಬೂಸ ಹೊಡಿದು ಬೂಸ ತತ್ತೀವಿ. ಕನಿಷ್ಠ ಅಂತಂದ್ರೆ 1000 ಕೋಳಿ ಕನಿಷ್ಠ ಅಂತಂದ್ರೆ ಕೋಳಿ ಒಂದು ಬ್ಯಾಚ್ ಬರೋಳಗಾಗಿ 4 ಟನ್ ಫುಡ್ ತಿನ್ನುತ್ತೆ. 4 ಟನ್ ಫುಡ್ ಬೇಕು. ಫಸ್ಟು ಸ್ಟಾರ್ಟ್ರು, ಸ್ಟಾರ್ಟ್ರು ಫಿನಿಷರು 3 ಥರ ಫೀಡ್ ಹಾಕ್ತೀವಿ. ಮರಿಯಲ್ಲೇ ಒಂದು. ಆಮೇಲೆ ವ್ಯಾಕ್ಸಿನೇಷನ್ನು ನಾವೇ ಮಾಡ್ಕೊತೀವಿ. ವ್ಯಾಕ್ಸಿನೇಷನ್ನು 15 ದಿವಸವರೆಗೂ 3 ವ್ಯಾಕ್ಸಿನ್, 21 ದಿವಸ ಕ್ಲೋಸ್ ಮಾಡ್ತೀವಿ. 21 ದಿವಸ ವ್ಯಾಕ್ಸಿನೇಷನ್ನು ನಾವೇನು ಪಂಡಿಗೆ ಹಾಕಲ್ಲ, ನಾವು ನೀರಲ್ಲೇ ಕೊಟ್ಬಿಡ್ತೀವಲ್ಲ. ಅದಕ್ಕಂತ ಎಲ್ಲ ಸಪ್ರೇಟಾಗಿ ಡ್ರಮ್ಗಳು ಮಾಡ್ಕೊಂಡಿವಿ. ಅಷ್ಟು ಬಿಟ್ಟರೆ ಇನ್ಯಾವ ಮೆಡಿಷನ್ ಕೊಡೋದೇನಿಲ್ಲ. 1800 ಹಾಂ, 1800 ಐತೆ. 2000 ಇಲ್ಲ, 1800 ಐತೆ. ಅಂದರೆ ಇದರಲ್ಲಿ ಮೊಟ್ಟೆ ಮೈಸೂರು ನಾಟಿ ಕೋಳಿನೂ ಇದೆ. ನಾವಿಲ್ಲಿ ಲೋಕಲ್ಲ ಮೊಟ್ಟೆ ಕೊಡೋಕ್ಕೋಸ್ಕರ ಒಂದು 200 ಮೊಟ್ಟೆ ಅವು ಬಿಟ್ಕೊಂಡಿವಿ. ಕಾಯಿಲೆ ಎಲ್ಲರೂ ಬರ್ತಾರೆ ಅಂತೇಳಿ ಒಂದು 200 ಎಕ್ಸ್ಟ್ರಾ ಕೋಳಿ ಸಾಕೊಂಡಿವಿ. ಅವು ಮಾತ್ರ ಅವು ಚಿಕ್ಕವು ಇರ್ತಾವೆ. ಅಂದರೆ ನಮ್ಮ ಕಂಪ್ನರಿಗೆ ಕೊಡೋಕ್ಕೆ ಬರೋಲ್ಲ, ಅಕ್ಷಯ ಕಂಪ್ನರಿಗೆ ಕೊಡೋಕ್ಕೆ ಬರೋಲ್ಲ ಅವು. ನಾನು ಹಂಗಾಗ್ಬಿಟ್ಟು ಇಲ್ಲೇ ಲೋಕಲ್ಲ ಬಂದವರಿಗೆ ಕೊಟ್ಬಿಡ್ತೀನಿ ನಾವು. ಅವು ಮಾತ್ರ ಕಾವೇರಿ ಮೊಟ್ಟೆ ಮಾತ್ರ ಅಕ್ಷಯ ಕಂಪ್ನಿಯ ತಗೊಂಡೋಗ್ತಾರೆ. ಹೌದು, ಅಕ್ಷಯ ಕಲ್ಪ ತಗೊಂಡೋಗ್ತಾರೆ. ವಾರ ಒಂದು 650-700 ಮೊಟ್ಟೆ ಆಗುತ್ತೆ ಒಂದು ವಾರಕ್ಕೆ 2 ದಿವಸ ಬರುತ್ತೆ ಗಾಡಿ. ಒಟ್ಟಿನಾಗೆ ವಾರಕ್ಕೆ ಒಂದು ಹತ್ತತ್ರ 1,500 ಹತ್ತತ್ರ ಆಗುತ್ತೆ ಒಂದು ವಾರಕ್ಕೆ. ಒಂದು ವಾರದಿಂದ ಒಂದು ವಾರಕ್ಕೆ. ಈಗ ಗುರುವಾರ ಬಂದೈತೆ, ಮತ್ತು ಗುರುವಾರ ಹೊತ್ತಿಗೆ 1,500 ಮೊಟ್ಟೆ ಆಗುತ್ತೆ. ಲೋಕಲಲ್ಲಿ ಮೊಟ್ಟೆ ಮಾರ್ಕೆಟಿಂಗ್ ಇದೆ. 12 ರೂಪಾಯಿನ ಲೋಕಲಾಗಿ ಇಲ್ಲೇ ಮಾರಿಬಿಡ್ತೀವಿ. ಅಂದರೆ ನಾಟಿ ಕೋಳಿದು ಚಿಕ್ಕದೇ ಇರುತ್ತೆ ಮೊಟ್ಟೆ. ನಾಟಿ ಮೊಟ್ಟೆನೇ ಕೇಳ್ತಾರಲ್ಲ, ಇದು ಮಾಮೂಲಿ ಮೊಟ್ಟೆ ಕೇಳಲ್ಲ ಅವರು. ನಾಟಿ ಮೊಟ್ಟೆನೇ ಕೊಡಿ ಅಂತಾರೆ. ನಾಟಿ ಮೊಟ್ಟೆ 12 ರೂಪಾಯಿನ ಮಾರ್ಕೊಂತೀವಿ. ಇಲ್ಲ, ಹೇಳ್ಬೋದು ಮಾಡಲಿ ಬಿಡಿ ಸರ್. ಈಗ ಅಯ್ಯೋ ಪ್ರಪಂಚ ನೋಡೋಕ್ಕೆ ನೂಕ್ಲ ಮಾಡಬೇಕು, ಅನುಭವ ತಗೋಬೇಕು, ಮಾಡಬೇಕು. ಬರೀ ಮಾಡ್ದಲ್ಲೇ ಬಂದು ಆದಾಯ ಎಷ್ಟು, ಹೆಂಗೆ ಮಾಡಿದೆ, ಎಷ್ಟು ಬೋಸ್ ಹಾಕ್ಬೇಕು ಅನ್ನೋದು ಅದು ಯಾವ ಲೆಕ್ಕಾಚಾರ ಅದು? ಮಾಡಬೇಕು. ಫಸ್ಟ್ ಸೈಕಲ್ ಹೊಡಿಬೇಕು, ಆಮೇಲೆ ಗೊತ್ತಾಗ ಬೈಕ್ ಹೊಡಿಬೇಕು ಅನ್ನೋದು ಅಲ್ವಾ? ಕಲಿಬೇಕು. ಯಾವುದೇ ಆಗಲಿ ಫಸ್ಟ್ ಸ್ಟಾರ್ಟಿಂಗೆ ಗರಿ ಶೆಡ್ ಮಾಡಿದ್ದು ನಾನು. ಗರಿ ಶೆಡ್ ಏನಕ್ಕೆ ಮಾಡಿದೆ ಅಂದರೆ ಲಾಭ ಬರುತ್ತಾ ಇಲ್ವ ನೋಡೋಣ ಅನ್ನೋ ಉದ್ದೇಶಕ್ಕೆ ಗರಿ ಶೆಡ್ ಮಾಡಿದೆ. ಗರಿ ಶೆಡ್ 2 ವರ್ಷ ಗರಿ ಶೆಡ್ಡಲ್ಲೇ ಅನುಭವ ತಗೊಂಡ ಮೇಲೆ ಪರವಾಗಿಲ್ಲ ಇದು ಮುಂದುವರ್ಸೋಣ ಅಂತೇಳಿ ಆಮೇಲೆ ಹಂಚಿ ಹಾಕಿದ್ವಿ. ಆ ಥರ ಮಾಡಬೇಕು. ಮಾಡ್ದಲೇ 1000 ಎಷ್ಟು ತಿಂತಬ್ಬು, 1000 ಮರಿಗೆ ಎಷ್ಟಾಗುತ್ತೆ, ಬರೀ ಕ್ಯಾಲಿಕೇಟ್ ಹಾಕಿದ್ರೆ ಯಾವ್ದಾರು ಮಾಡೋಕ್ಕಾಗ್ತಾ? ತೋಟಕ್ಕೆ ನೀರು ಕಟ್ಟಿರ್ತಾನೆ ಕಾಯಿ ಬಿಡೋದು. ಸುಮ್ಮನೆ ಕಾಯಿ ಹಸ್ಬಿಡ್ತವೆ, ಕೊಬ್ಬರಿ ತೋಕೆ ಹೆಂಗೆ ಬರುತ್ತೆ ಅಂತ ಕೇಳಿಬಿಟ್ರೆ ನೀರು ಕಟ್ಟಿ ತೋಗ್ಬಾರ್ದು ಕೊಬ್ಬರಿ. ಜನಗಳು 50 ದಿವಸಕ್ಕೆ ಕನಿಷ್ಠ ನನ್ನ ಹತ್ರ 3 ಜನ 4 ಜನ ಬಂದೇ ಬರ್ತಾರೆ. ಮಾಹಿತಿ ತನಕ ಬರ್ತಾರೆ. ಫೋನಾಗೆ ಕೇಳಾರಿದ್ರೆ ಮಾಹಿತಿ ನಾನು ಕಟ್ ಮಾಡಿಬಿಡ್ತೀನಿ ಫೋನ್ ಹತ್ಲಾಗ ಸೋತ್ಬಿಟ್ಟಲೆ ಬಂದು ನೋಡ್ಕೊಂಡು ಹೋಗ್ಬೇಕು. ಮಾಡಬೇಕು. ಸುಮ್ಮನೆ ಏನೋ ಎಲ್ಲ ಕೇಳೋದಲ್ಲ ಹೇಳೋದಲ್ಲ. ಅನುಭವ ತಗೋಬೇಕು ಅಂದ್ರೆ ಮಾಡಬೇಕು. ಚಿಕ್ಕದಾಗಿ ಮಾಡ್ಕೊಂಡು ಆಮೇಲೆ ದೊಡ್ಡದಾಗಿ ಮಾಡಬೇಕು. ಫುಡ್ ಬಂದಿದ್ದು 4,200 ರೂಪಾಯಿ ಬೀಳುತ್ತೆ. ಏನು ಸರ್? 4,200 ರೂಪಾಯಿ ಫುಡ್ ಬೀಳುತ್ತೆ. 4,200 ರೂಪಾಯಿ ಫುಡ್ಡು ಅಂತಂದರೆ ಇದರಲ್ಲಿ ಕಚ್ಚಾ ಐಟಮ್ಸ್ ಇರುತ್ತೆ. ರಾಗಿ ಜೋಳದಲ್ಲಿ ಏನಿರುತ್ತೆ, ರಾಗಿ ಒಂದು ಟೈಮು ಯಾವತ್ತೋ ಒಂದು ದಿವಸ ರಾಗಿ ಹಸೇ ಹುಲ್ಲು ಹಾಕ್ತೀವಿ ನಾವು.
ಸರಿನಾ. ಹಸುರು ನುಗ್ಗೆ ಸೊಪ್ಪು, ಈ ಸೊಪ್ಪುಗಳು ಹಾಕ್ತೀವಿ ಒಟ್ಟಿನಾಗ, ಆಳ ಮೂಳೆ ಯಾವುದು ತಂದು ಸೊಪ್ಪುಗಳು ಹಾಕ್ತೀವಿ. ಅಷ್ಟು ಬಿಟ್ಟರೆ ಇನ್ಯಾವುದು ಬೇರೆದೇನು ಹಾಕ. ನಾಟಿ ಸ್ಟೈಲಲ್ಲೇ ನಾಟಿ. ಸರ್ ಇದು ಬಂದು ಶೆಡ್ಡು 12 ಅಡಿ ಅಗಲ, 14 ಅಡಿ ಉದ್ದ, 34 ಅಡಿ ಉದ್ದ ಶೆಡ್ಡು. ಇದರಲ್ಲಿ ಒಂದು 300ರಿಂದ 350 ಕೋಳಿ ಸಾಕ್ಬೋದು. ಅಂದರೆ ನಾವು ನಾಟಿ ಕೋಳಿ ಸಾಕೋಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿದ್ದೀವಿ ಇದನ್ನು ಮಟ್ಟಿಗೋಸ್ಕರನೇ. ಇದರಲ್ಲಿ ಎಲ್ಲ ಮಿಕ್ಸ್ ಇದೆ. ನಾಟಿ ಕೋಳಿ ಇದೆ, ಕಡಕ್ನಾಥ್ ಇದೆ, ಆಮೇಲೆ ಬೇರೆ ಬೇರೆ ಒಂದು 3 ಥರ ಕೋಳಿ ಇದೆ ಸರ್ ಇದರಲ್ಲಿ. ಇದು ಸಪ್ರೇಟಾಗೆ ಬಿಟ್ಟಿದ್ದೀನಿ ಇದನ್ನು. ಅಂದರೆ ಯಾರು ಚಿಕನ್ ತಿನ್ನಬೇಕು ಅನ್ನೋರಿಗೆ ನಾಟಿ ಕೋಳಿ ಅಂತಲೇ ಸಪ್ರೇಟಾಗಿ ಸಾಕೊಂಡಿದ್ದೀನಿ ಇದನ್ನು. ಯಾರು ನಾಟಿ ಕೋಳಿನೇ ಬೇಕು ಇವರು ಅಂತಾರಲ್ಲ, ನಾಟಿ ಕೋಳಿ ಇದು ಕನಿಷ್ಠ ಅಂದ್ರೆ 400 ರೂಪಾಯಿ ಕೆ ಜಿ ಸರ್ ಇದು. ಸರಿನಾ, 400 ರೂಪಾಯಿ ಕೆ ಜಿ. ಇದು ಮನೆ ತಲೆ ಇಲ್ಲಿ ಅಂಗಡಿ ಹತ್ರನೇ ಬಂದು ತಗೊಂಡೋಗ್ಬಿಡ್ತಾರೆ. ಪ್ಯೂರ್ ನಾಟಿ ಕೋಳಿ ಇದು. ನಿರ್ವಹಣೆ ಸರ್ ನಾವು ಇದಕ್ಕೆ ಜಾಸ್ತಿ ಫುಡ್ ಹಾಕಲ್ಲ. ಅಂದರೆ ರಾಗಿ, ಜೋಳ ಸ್ವಲ್ಪ ಇವನ್ ಜಾಸ್ತಿ ಇಲ್ಲವಲ್ಲ ಸರ್, ಕಡಿಮೆ ಇದೆ. ಒಂದು 100 ಒಳಗೆ ರಾಗಿ ಇಂಥವು ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ಬೆಳೆಸ್ಕೊಂಡು ಇದನ್ನು. ಇದೊಂದು 100 ಒಳಗೆ ಇದೆ ಸರ್. ಇದೇ ಕಡಕ್ನಾಥ್ ಕರೆಯೋದು ಸರ್. ಕರೆಯೋದು ಬಂದು ಕಡಕ್ನಾಥ್ ಅದು ಸರ್. ಅದು ಕರೆಯೋದು. ಇದು ಪ್ಯೂರ್ ನಾಟಿ. ಇದು ಪ್ಯೂರ್ ನಾಟಿ. ಅದು ಕಡಕ್ನಾಥ್. ಅದು ಎಲ್ಲ ಮಿಕ್ಸು ಬಿಟ್ಟಿದ್ದೀನಿ ಇದರಲ್ಲಿ. ಮೊಟ್ಟೆ ಇತ್ತು, ಮಟನಿಗೆ, ಚಿಕನಿಗೆ 2 ಥರ ಇದೆ ಕೋಳಿ ಇದರಲ್ಲಿ. ಬನ್ನಿ ಸರ್, ಇನ್ನೊಂದಿದೆ ಬನ್ನಿ, ಇನ್ನೊಂದು ಸೆಟ್ ಇದೆ ಸರ್. ಬನ್ನಿ ಸರ್. ಇದು ಬಂದು ಒಂದು 10 ಅಡಿ ಆಗಲ್ಲ, 20 ಅಡಿ ಉದ್ದ ಇದೆ. ಅದೇ ಅಂದರೆ ನಾವು ಮರಿ ತರಿಸ್ತೀವಲ್ಲ, ಮರಿ ತರಿಸಿದಾಗ ಬ್ರೂಡಿಂಗ್ ಮಾಡೋಕ್ಕೆ ಅಂತಲೇ ಬಿಟ್ಕೊಂಡಿವಿ ಇದನ್ನು. ಈಗ ಸದ್ಯಕ್ಕೆ ಅಕ್ಷಯ ಕಲ್ಪತರು ನಮಗೆ ಹುಂಜೆ ಬಿಡೋಂಗಿಲ್ಲ ಅಂದರು. ಹಂಗಾಗ್ಬಿಟ್ಟು ಹುಂಜೆ ಎಲ್ಲ ಒಂದು ಕಡೆ ಹಾಕಿದ್ದೀನಿ. ಅದರಲ್ಲಿ ಬಂದಂಥ ಹುಂಜುಗಳೆಲ್ಲ ಸಪ್ರೇಟಾಗೆ ಮರಿ ಕೌಂಟ್ರ್ ಒಳಕ್ಕೆ ಇದ್ರೊಳಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ. ಇದೆಲ್ಲ ಪೂರ್ತಿ ಇದು ಹುಂಜಾನೆ. ಇದು ಸಹ 40 ಪೀಸ್ ಇತ್ತು. ಎಲ್ಲ ಹಿಂಗೆ ಲೋಕಲ್ಲ ಮಾರಿ ಒಂದು 10-12 ಪೀಸಿಗೆ ಬಂದೈತೆ. ಒಂದು 3 kg ಅವರೇಜು ತೂಕ ಮರಿ ಕೌಂಟ್ರೆ ಇದು. ಇದಕ್ಕೆ ಸಪ್ರೇಟಾಗಿ ನಾವು ಮರಿ ಕೌಂಟ್ರ್ ಸಪ್ರೇಟು, ಬೂಸಕ್ಕೆ ಸಪ್ರೇಟು, ನಾಟಿ ಕೋಳಿ ಸಾಕೋಕ್ಕೆ ಸಪ್ರೇಟು, ಕಾವೇರಿ ಕೋಳಿ ಸಾಕೋಕ್ಕೆ ಸಪ್ರೇಟು, ಮೈಸೂರು ನಾಟಿ ಸಾಕೋಕ್ಕೆ ಸಪ್ರೇಟು, ಹಿಂಗೆ ಹಂತವಾಗಿ ಎಲ್ಲ ಒಂದೊಂದು ಪೋಷನ್ ಮಾಡ್ಕೊಂಡಿದ್ದೀನಿ. ನಾನು ಇದರಲ್ಲಿ ಆದಾಯ ಬಂದಂಗೆ ಮಾಡ್ಕೊಂಬಂದಿರೋದು. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ನಾನು ಗರಿ ಶೆಡ್ ಒಂದೇ ಮಾಡಿದ್ದು. ಫಸ್ಟ್ ಸ್ಟಾರ್ಟಿಂಗೆ ಗರಿ ಶೆಡ್ಡಲ್ಲಿ, ಅದರಲ್ಲೇ ಬ್ರೂಡಿಂಗು 2 ವರ್ಷ ಗರಿ ಶೆಡ್ಡಲ್ಲೇ ಮಾಡಿ 3ನೇ ವರ್ಷಕ್ಕೆ ಇದು ಮಾಡಿದೆ. ಮರಿ ಬ್ರೂಡಿಂಗ್ ಸಪ್ರೇಟಾಗಿ ಮಾಡ್ಕೊಂಡು ಸಿಂಪಲಾಗಿರುತ್ತಲ್ಲ ಅಂತ ಸಪ್ರೇಟಾಗಿ ಮಾಡಿದೆ. 4ನೇ ಹಂತದಲ್ಲಿ ಆ ಕಡೆಗೆ ಒಂದು 200-300 ಸಾಕ್ಬೋದು, ಜಾಗ ವೇಸ್ಟ್ ಆಯ್ತು ಅಂತ ಅಲ್ಲೊಂದು ಮಾಡಿದೆ. ಮತ್ತು ಆ ಕಡೆಗೆ ಒಂದು 5 ಕುಂಟೆ ಸಪ್ರೇಟಾಗಿ ಒಂದು 6 ಕುಂಟೆ ಇತ್ತು, ಅದಕ್ಕೊಂದು ಶೆಡ್ ಮಾಡಿದೆ. ಹಿಂಗೆ ಹಂತ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಇನ್ನೊಂದು ಶೆಡ್ ಇದೆ ಬನ್ನಿ. ಸರ್ ಇದು ಕಾವೇರಿ ಕೋಳಿ ಅಂತೇಳಿ. ಈ ಶೆಡ್ ಬಂದು 18 ಅಡಿ ಆಗಲ್ಲ, 80 ಅಡಿ ಉದ್ದ. ಇದರಲ್ಲಿ 800 ಕೋಳಿ, ಯಾವಾಗಲೂ 800 ಕೋಳಿ ಬಿಡ್ತೀವಿ ಇದರಲ್ಲಿ. ಇದು ಕಾವೇರಿ ಕೋಳಿ ಅಂತೇಳಿ ಮಟ್ಟಿಗೋಸ್ಕರನೇ ಮಾಡೋದು ಇದು. ನಿರ್ವಹಣೆ ಸಹ ಇದು ಮಾಮೂಲಿ ಅಂತಂದರೆ ಸಪ್ರೇಟಾಗಿ ಸ್ಪೇರ ಮಾಡಿದ್ದೀನಿ. ಅಂದರೆ ಇದಕ್ಕೆಲ್ಲ ನ್ಯಾಚುರಲ್ಲು ಮೇವುಗಳು ಹಾಕ್ಕೊಂಡು ಅಕ್ಷಯ ಕಲ್ಪಕ್ಕೆ ಮೊಟ್ಟೆ ಕೊಡ್ತಾ ಇರೋದೇ ಈ ಕಡೆ ತಳಿ ಸಹ. ಇದು ರಾಗಿ, ಜೋಳ ಇಂಥವು ಹಾಕ್ಕೊಂಡು ಓಕೆ ಅಕ್ಷಯ ಕಲ್ಪತರಿಗೆ ಮೊಟ್ಟೆ ಡೈಲಿ ಕೊಡ್ತಾಯಿದ್ದೀವಿ ನಾವು ಸರ್. ಇದು 200 ಕೋಳಿ ನಾಟಿ ಕೋಳಿ ಇದೆ, ಪ್ಯೂರ್ ಮೊಟ್ಟೆದು. ಅಂದರೆ ಇಲ್ಲಿ ನ್ಯಾಚುರಲ್ಲಾಗಿ ಮನೆ ಹತ್ರನೇ ಬಂದು ಮೊಟ್ಟೆ ಕೊಡ್ತೀವಲ್ಲ, ನ್ಯಾಚುರಲ್ ಮೊಟ್ಟೆ ಇದು. ಅಂದರೆ ಇಲ್ಲಿ ರೈತರುಗಳು ಬಂದು ನಮಗೆ ಕಾಯಿಲೆ ಕಸಾಲೆರು ಕೇಳ್ತಾರೆ ಅಂತೇಳಿ ಒಂದು 200 ಕೋಳಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಇದನ್ನು. 200 ಪೀಸು ಪ್ಯೂರ್ ನಾಟಿನೇ ಇದೆ ಇದು. ಇದು ಬಂದು ಒಂದು 700 ಕೋಳಿ ಕಾವೇರಿ ಕೋಳಿ ಇದೆ. ಇದೆಲ್ಲ ಮೊಟ್ಟೆ ಇಡ್ತಾಯಿದೆ, ಈಗ ಸ್ಟಡಿ ಆಗಿದೆ. ಒಂದು ಡೈಲಿ ಒಂದು 250 ಮೊಟ್ಟೆ ಬರ್ತಾಯಿದೆ ಈಗ ಆಲ್ರೆಡಿ. ಇನ್ನೂ ಒಂದು ಹೆಚ್ಚು ಕಮ್ಮಿ 250 ಕೋಳಿ ಮೊಟ್ಟೆ ಇನ್ನೂ ಇಟ್ಟಿಲ್ಲ. ಒಂದು 250-310 ಹತ್ರ ಮೊಟ್ಟೆ ಇಕ್ತಾಯಿತ್ತು. ಸದ್ಯಕ್ಕೆ ಒಂದು 250 ಸಿಗ್ತಾಯಿದೆ ಡೈಲಿ. ಒಟ್ಟು 3 ಕೋಳಿ ಸರ್ ನಂದು 3 ಕೋಳಿ. ನಾಟಿನೇ ಬೇರೆ, ಮೈಸೂರು ನಾಟಿನೇ ಬೇರೆ, ಕಾವೇರಿ ಬೇರೆ. ಇದು ಅಂದರೆ ಇದು ನಾವೀಗ ಮೊಟ್ಟೆ ಕೊಡ್ತಾ ಇರೋದು ಇದರದ್ದೇ ಕೋಳಿ. ಇದ್ರ ನಿರ್ವಹಣೆ ಸಹ ಸ್ವಲ್ಪ ನಮಗಿನ್ನೂ ಆದಾಯ ಅಂತಿರೋದು, ನಮಗಿನ್ನೂ ಆದಾಯ ಥರ ನೋಡಿಲ್ಲ. ಮೊಟ್ಟೆ ಸ್ಟಾರ್ಟಾಗಿ ಇನ್ನು 15 ದಿವಸ ಆಯ್ತು ಇದು. ಇದು ಬಂದು 15 ದಿವಸ ಸ್ಟಾರ್ಟಾಗಿ. ಈಗ ಕರೆಕ್ಟಾಗಿ 5.5 ತಿಂಗಳು 6 ತಿಂಗಳು ಹತ್ತತ್ರ ಆಯಿತು ಕೋಳಿ ಬಿಟ್ಟಿದ್ದನ್ನು. ಮೊಟ್ಟೆ ಈಗ ಸ್ಟಾರ್ಟ್ ಆಯಿತು. ಇದ್ರ ಆದಾಯ ನೋಡ್ಬೇಕು ಅಂತಾರೆ ಇದೆಲ್ಲ ಮೊಟ್ಟೆ ಸ್ಟಾರ್ಟಿಂಗ್ ಎಲ್ಲ ಒಂದು ಬೆಳೆ ಇಕ್ಕಬೇಕು, ಅವಾಗ ಗೊತ್ತಾಗುತ್ತೆ ನಮ್ಗೆ ಆದಾಯ ಹೆಂಗೆ ಅಂತ. ಸ್ವಲ್ಪ ಫೀಡ್ ಸ್ವಲ್ಪ ಜಾಸ್ತಿ ತಿಂತವೆ ಅಂದರೆ ನಾವು ಹಾಕೋಂಥ ಕಾಳು ಕಡ್ಡಿಗಳೆಲ್ಲ ಸ್ವಲ್ಪ ಜಾಸ್ತಿ ತಿಂತವೆ. ಏನಾರು ಹಾಕಿ ತಿಂತವೆ, ಮತ್ತು ಸೊಪ್ಪು ಕಾಸ ಕಡ್ಡಿ ಏನಾರು ಹಾಕೋ ಬಾರ್ಸಿ ತಿಂತವೆ. ನಾವು ರೋಗನೇ ನೋಡಿಲ್ಲ, ಮರಿ ಬಿಟ್ಟಲ್ಲಿ ರೋಗ ನೋಡಿಲ್ಲ.
ನಾವೇ ಮರಿ ಸ್ಟಾರ್ಟಿಂಗ್ ಮರಿ ತರಿಸ್ಕೊಂಡಿದ್ದು ನಾವೇ, ಬ್ರೂಡಿಂಗ್ ನಾನೇ ಮಾಡ್ಕೊಂಡಿದ್ದೆ, ವ್ಯಾಕ್ಸಿನೇಷನು ನಾನೇ ಮಾಡ್ಕೊಂಡೆ. ಇವತ್ತುವರೆಗೂ ಯಾವುದು ಏನು ನೋಡೇ ಇಲ್ಲ ನಾನು. ಅವೆಲ್ಲ ಇದ್ರ ಕೋಳಿ ಈ ಥರ ಒಂದೇ ಮಕ್ಕ ಬರ್ತಿರ್ಲಿಲ್ಲ. ರೋಗ ಯಾವ್ದಾರ ಬಂದರೆ ವೀಕ್ ಆಗಿರ್ತವೆ ಕೋಳಿ, ಸಣ್ಣ ದೊಡ್ಡ ಇರ್ತವೆ. ಇದೆಲ್ಲ ಒಂದೇ ಥರ ಇದೆ, ಒಂದು ಕೋಳಿ ವೀಕ್ ಇಲ್ಲ, ಎಲ್ಲ ಒಂದೇ ಸಮ ಬಂದಿದೆ. ಇದು ಫೀಲ್ಡು ಅಂದರೆ ಕೋಳಿ 10 ಗಂಟೆ 11 ಗಂಟೆವರೆಗೂ ಫೀಲ್ಡಾಗೆ ಮೇಯ್ತವೆ ಇಲ್ಲಿ. ಇದಕ್ಕೆಲ್ಲ ರಾಗಿ ಜೋಳ ಅಂತ ಎಸಿತೀವಿ, ಹಸಿ ಮೇವೆಲ್ಲವ ಇವಾಗೆಲ್ಲ ಮೇಯ್ಕೊಂಡು ಒಂದು 10 ಗಂಟೆ ತನಕ ಬೆಳಗ್ಗೆ ಇರ್ತವೆ. 10 ಗಂಟೆ ಆದಮೇಲೆ ಬಿಸಿಲು ಆದಮೇಲೆ ಎಲ್ಲ ಒಳಗೆ ವಾಸಿ ಸೇರ್ಕೊಂತವೆ. ಮತ್ತೆ 4 ಗಂಟೆ 3 ಗಂಟೆ 4 ಗಂಟೆ ಹಂಗೆಲ್ಲ ಮತ್ತೆ ಫೀಲ್ಡಿಗೆ ಬಂದ್ಬಿಡ್ತಾವೆ. ಚಿಕ್ಕಿ ಎಲ್ಲ ಫೀಲ್ಡಲ್ಲೇ ಮೇಯ್ತಾ ಇರ್ತವೆ. ಹೊಸದಾಗಿ ಅತಿಯಾಗಿ ಬಂಡವಾಳ ಹಾಕಿ ಮಾಡೋಂಥವ್ರಿಗೆ, ನಾಟಿ ಕೋಳಿ ಸಾಕೋಂಥವ್ರಿಗೆ ಏನು ಹೇಳ್ಬೋದು? ಅತಿ ಬಂಡವಾಳ ಹಾಕ್ಬಾರ್ದು ಸರ್. ಅತಿ ಬಂಡವಾಳ ಸ್ಟಾರ್ಟಿಂಗಿಗೆ ಹಾಕ್ಬಾರ್ದು, ಕಡಿಮೆ ಖರ್ಚನ್ನ ಮಾಡ್ಬೇಕು ಸ್ಟಾರ್ಟಿಂಗಿಗೆ. ಪರವಾಗಿಲ್ಲ, ನನಗೆ ಕಡಿಮೆ ಖರ್ಚಿನಾಗೆ ಆದಾಯ ಕಂಡು ಅಂದಮೇಲೆ ಬೇಕಾದ್ರೆ ಹಾಕಿ ಮಾಡಲಿ. ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು ಸರ್? ಒಂದು ಸ್ಟಾರ್ಟಿಂಗಿಗೆ 1,000 ಸಾಕ್ಬೋದು, 1,000 ಸಾಕ್ಬೋದು. 2,000 ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು. ಸಾಕು, ನಾನು ಸ್ಟಾರ್ಟಿಂಗಿಗೆ 1,000 ಬಿಟ್ಟಿದ್ದೆ, ಮಾಡ್ಬೋದು, ಅದ್ರಾಗೇನಿಲ್ಲ. 1,000ಕ್ಕೆ ಸಹ ಒಂದು 3 ಲಕ್ಷ ರೂಪಾಯಿ ಬಂಡವಾಳ ಅಂದರೆ ಮರಿ, ಬೂಸ, ಮೇವು ಇಷ್ಟೇ. ಒಂದು 3 ಲಕ್ಷ ರೂಪಾಯಿ, ಶೆಡ್ಡಿಗೆ ಒಂದು 2 ಲಕ್ಷ ರೂಪಾಯಿ, ಒಂದು 5 ಲಕ್ಷ ರೂಪಾಯಿಗೆ ಮಾಡ್ಬೋದು ಚಿಕ್ಕದಾಗಿ. ನಾವೆಲ್ಲ ಟೋಟಲ್ ಒಂದು 10 ಲಕ್ಷ ಬಂಡವಾಳ ಹಾಕಿನಿ ಸರ್ ಇಲ್ಲಿ. 10 ಲಕ್ಷ ಬಂಡವಾಳ ಆಯಿತು. ಬಟ್ ನೀವು ಇದರಲ್ಲೇ ಸ್ಟಾರ್ಟ್? ಇದರಲ್ಲೇ ಮಾಡಿದ್ದು. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾಡಿದೆ, ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಎಲ್ಲ ಹೊರಗೆಲ್ಲ ಮಾಡ್ಕೊಂಡು, ಈ ಕಡೆಗೆ ಒಂದು ಶೆಡ್ ಮಾಡ್ಕೊಂಡು, ಆ ಕಡೆಗೆ ಒಂದು ಮಾಡಿದೆ, ಎಲ್ಲ ಸಪ್ರೇಟಾಗೆ ಮಾಡ್ಕೊಂಡು. ಕಾಯಾಪಾರನೂ ಮಾಡ್ತಿದ್ದು, ಕಾಯಾಪಾರ ಕೈಬಿಟ್ಟು ಇದರೊಳಗೆ ಅದು ಒಂದು ಬೇಡ ಅಂತೇಳಿ ಸದ್ಯಕ್ಕೆ ಇಷ್ಟು ಮಾಡಿ. ಕಾಂಡಿಮೆಂಟ್ಸು ಪರವಾಗಿಲ್ಲ, ನಮ್ಮ ಮನೆಯದು ಎಲ್ಲ ಮೇಂಟೈನ್ ಆಗುತ್ತೆ, ಅದೇ ನಮ್ಮ ಸಮಸ್ಯೆ ಇಲ್ಲ. ಬಿಸ್ನೆಸ್ಸು ಆಗುತ್ತೆ, ಪರವಾಗಿಲ್ಲ. ಒಟ್ಟು ಅದೇ ನನಗೆ ಒಂದು ಹೇಳಿನಲ್ಲ, 4 ತಿಂಗಳಿಗೆ ಮೊಟ್ಟೆ ದಿನ ನಮಗೆ ಆದಾಯ ಅಂತಕ್ಕದ್ದು ಇನ್ನೂ ಸ್ವಲ್ಪ ಈ ಬ್ಯಾಚ್ ಪೂರ್ತಿ ಮೊಟ್ಟೆ ಇಟ್ಟರೆ ನಮಗೆ ಆದಾಯ ಎಷ್ಟು ಏನು ಅಂತ ಗೊತ್ತಾಗುತ್ತೆ. ನಾನು ಸ್ಟಾರ್ಟಿಂಗೆ ಕೋಳಿ ಸಾಕಿದ್ದು ಮೈಸೂರು ನಾಟಿ ಅಲ್ವಾ, ಆ ಬ್ಯಾಚು ಮೈಸೂರು ನಾಟಿದಲ್ಲಿ ನಮಗೆ 4 ತಿಂಗಳಿಗೆ ಆದಾಯ ಅಂತಾರೆ. ಒಂದು ಬ್ಯಾಚಿಗೆ ಒಂದು 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದೆ, ಒಂದು 40ರಿಂದ 50 ಸಾವಿರ ರೂಪಾಯಿ ಲಾಭ ಸಿಕ್ಕೋದು 4 ತಿಂಗಳಿಗೆ. ಮತ್ತು ಅಂದರೆ ನಾನು ಬ್ಯಾಚ್ ಇದ್ದೇ ಇರೋದು, ಅಂದರೆ ಈಗ 2 ತಿಂಗಳು ಮರಿ ಆತ ತಕ್ಷಣ ಮತ್ತೆ ಹಿಂದೆ ಮರಿ ಹಾಕ್ಯಂತಿದ್ದು ನಾನು. ಮತ್ತು ಇನ್ನೊಂದು ಬ್ಯಾಚ್ ಆ ಕೋಳಿ ಎತ್ತಿರ ಮಾರಿನ ಮತ್ತೆ ಇನ್ನು ಮರಿ ಅಲ್ಲೇ ಮತ್ತೆ ರೆಡಿ ಒಳಗೆ ಹಾಕೋದು. ಒಟ್ಟು ಒಂದು 2 ತಿಂಗಳಿಂದ 3 ತಿಂಗಳಿಗೆ ಒಂದು 40 ಸಾವಿರ ಆದಾಯ ನೋಡ್ತಾಯಿದ್ದು ನಾನು. ನೋಡ್ತೀನಿ ಒಂದು 2 ರಿಂದ 3 ತಿಂಗಳಿಗೆಲ್ಲ 40 ಸಾವಿರ ದುಡ್ದಿನಿ ನಾನು. ಇಲ್ಲಿ ಲೋಕಲಾಗೂ ಮಾರ್ತೀವಿ. ನಾವು ಬೇರೆದು ಯಾವುದು ಇಲ್ವ ಸರ್, ಎಲ್ಲ ಸ್ವಂತ ನಮ್ಮದೇ ಅಲ್ವ. ಯಾವ್ದಾರ ಕಂಪ್ನಿ ಇದ್ದರೆ ಅವ್ರು ಕೊಟ್ಟರೆ ಹೆಂಗೆ ಮಾರೋದು ಅನ್ಬೋದಾಯಿತು. ನಮ್ಮದೇ ಸ್ವಂತ ಆದಾಯ, ನಾವೇ ಬಂಡವಾಳ ಹಾಕಿದ್ದು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಸ್ವಂತ ಬಂಡವಾಳ, ಬೇರೆ ಕೆಳಗಾಯಿದ್ರೆ ಹೆಂಗಪ್ಪ ಅನ್ಬೋದಾಯಿತು. ಸ್ವಂತ ಬಂಡವಾಳದಿಂದ ನಾವು ಹೆಂಗಾರು ಮಾಡ್ಕೋಬೋದು. ರೇಟಿಗೆ ಬಂದರೂ ಕೊಡ್ತೀವಿ, ಇಲ್ಲ ಅಂದರೆ ಇರಲಿ ಅಂತೀವಿ. ಇನ್ನೂ 1 ದಿವಸ 2 ದಿವಸ ಹೆಚ್ಚು ಕಮ್ಮಿ ತಿಂತವೆ, ತೂಕ ಬರ್ತವೆ ಅಷ್ಟೇ. ನಾವೇನು 1 ರೂಪಾಯಿನೂ ಯಾರಿಗೂ ಏನು ಕೂಲಿ ಕೊಟ್ಟಿಲ್ಲ. ಗೊಬ್ಬರ ತುಂಬ ಅಂತ ಟೈಮಲ್ಲಿ ಒಂದು 4 ಜನ ಆಳು ಕರ್ಕೊಂತೀವಿ, ಗೊಬ್ಬರ ತುಂಬಿಸ್ತೀವಿ. ಒಂದು ಲೋಡ್ ಗೊಬ್ಬರ, ಕೋಳಿ ಗೊಬ್ಬರ ಇವತ್ತು ಒಳ್ಳೆ ಬೆಲೆ ಐತಿ. 4,500 ರೂಪಾಯಿ ಒಂದು ಲೋಡ್ ಗೊಬ್ಬರ. ಮಾಮೂಲಿ ಟ್ಯಾಕ್ಟ್ರಿ ಲೋಡಾಗೆ 4,500 ರೂಪಾಯಿ ಕೋಳಿ ಗೊಬ್ಬರ ಐತೆ. ಕೋಳಿ ಗೊಬ್ಬರಕ್ಕೆ ಒಳ್ಳೆ ಮಾರ್ಕೆಟ್ ಐತೆ ನೋಡ್ರಿ. ಈಗ ಈ ಯಾರು ಎಂತೆಂಥ ಬೆಳೀತಾರೆ, ದಾಳಿಂಬ್ರೆರು, ಡ್ರ್ಯಾಗನ್ ಫ್ರೂಟು, ಒಳ್ಳೆ ಮಾರ್ಕೆಟ್ ಐತೆ. ಅದಕ್ಕೆ ಕೋಳಿ ಗೊಬ್ಬರ ಮಾತ್ರ ಒಳ್ಳೆ ಮಾರ್ಕೆಟ್ ಐತೆ. 4,000-4,500 ರೂಪಾಯಿ ಅಂದ್ರೆ ಲೋಡ್ ತುಂಬ್ತಾರೆ. ಕೋಳಿ ಗೊಬ್ಬರಕ್ಕೆ ಪರದಾಡ್ತಾರೆ. ದನಿ ಗೊಬ್ಬರದಾಗ ಏನೂ ಇಲ್ಲ ಅಂತೇಳಿ ನಾನಲ್ಲಿ ಆಲ್ರೆಡಿ ಮಾರ್ತೀನಿ. ಅಲ್ಲಿ ಈಗಲೇ ಅಡ್ವಾನ್ಸ್ ನಮಗಲ್ಲೇ ಕೋಳಿ ಗೊಬ್ಬರಕ್ಕೆ. ಕೋಳಿ ಗೊಬ್ಬರ ಒಳ್ಳೆ ಮಾರ್ಕೆಟು. ಕೋಳಿ ಫಾರಮ್ ಮಾಡೋರು ಕಡಿಮೆ ಖರ್ಚಲ್ಲಿ ಮಾಡಿರಿ, ಅಂದರೆ ಒಂದು 500 ಬಿಟ್ಕೊಳ್ರಿ. 500ರಲ್ಲಿ ಆದಾಯ ನೋಡಿದ ಮೇಲೆ ನೀವು ಇನ್ನಷ್ಟು ದೊಡ್ಡದಾಗಿ ಮಾಡ್ಕೊಳ್ರಿ. ಸುಮ್ಮನೆ ಈಗ ನೀವು ಅಷ್ಟು ಬರ್ತಾ ಅದೇ ಇಷ್ಟು ಬರುತ್ತೆ ಅಂತ ಅಪಾರ ಮಾಡ್ಕೊಂಡು ಉಪವಾಸ ಮನಗಬೇಡ್ರಿ. ಚಿಕ್ಕದಾಗಿ ಮಾಡಿರಿ, ಆದಾಯ ಕಂಡ್ರ ಮೇಲೆ ದೊಡ್ಡದಾಗಿ ಮಾಡ್ಕೊಳ್ರಿ. ಇಷ್ಟು ಹೇಳ್ತಾ ನಾನು ನಮ್ಮ ಕನ್ನಡ ಮಾಧ್ಯಮದವರಿಗೆ ಚಾನಲ್ನವರಿಗೆ ಒಳ್ಳೆಯದಾಗಿ